ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾಳೆ ರಥಸಪ್ತಮಿ. ಈ ರಥಸಪ್ತಮಿಗೆ ಹಾಕುವಂತಹ ಸೂರ್ಯ ಮತ್ತು ರಥದ ರಂಗೋಲಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ರಥದಲ್ಲಿ ಸೂರ್ಯ ಕುಳಿತಿರುವಂತಹದ್ದು. ಮೊದಲು ನೋಡ್ರಿ, ನೀವು ಚುಕ್ಕೆಗಳನ್ನು ಇಟ್ಕೋಬೇಕು. ಕೆಳಗಡೆ 11 ಚುಕ್ಕೆಗಳು, ಆ ನಂತರ ಆ ಕಡೆ ಒಂದು ಈ ಕಡೆ ಒಂದು ಬಿಟ್ಕೊಂಡು 9, ಅದರ ಕೆಳಗಡೆ 7 ಚುಕ್ಕೆಗಳನ್ನು ಇಟ್ಕೋಬೇಕು ನೋಡ್ರಿ. ಆ ನಂತರ ಮೇಲೆ 3 ಅಂದರೆ 2 ಬಿಟ್ಕೊಂಡು ಈಗ ತೋರಿಸ್ತಾ ಇದ್ದೀನಿ ನೋಡ್ರಿ. ಹೇಳಿದ್ರು ಒಂದೊಂದು ಸರಿ ಗೊತ್ತಾಗಲ್ಲ. ನೀವು ಅದೇ ಥರ ನಾನು ನಿಧಾನಕ್ಕೆ ರಂಗೋಲಿಯನ್ನು ತೋರಿಸ್ತಾ ಹೋಗ್ತೀನಿ. ನೀವು ಕೂಡ ಅದೇ ಥರ ಚುಕ್ಕೆಯನ್ನು ಇಟ್ಕೊಂಡು ಹೋಗ್ರಿ. ಅಂದರೆ ರಥದ ಥರ ರಂಗೋಲಿ. ಆ ನಂತರ ಒಳಗಡೆ ಸೂರ್ಯನನ್ನು ತೆಗೆಯುವಂಥದ್ದು ನೋಡ್ರಿ. ಹೋದ ವರ್ಷ ಕೂಡ ನಾನು ಒಂದು ರಥಸಪ್ತಮಿಗೆ ಒಂದು ರಂಗೋಲಿಯನ್ನು ತೋರಿಸಿದ್ದೆ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿರಿ, ಅದರ ಲಿಂಕನ್ನು. ಅದನ್ನು ಕೂಡ ನೀವು ನೋಡಿ ತೆಗಿಬೋದು. ಈ ಸರಳವಾಗಿದೆ. ಇದು ಆದರೂ ಕೂಡ ಸರಳವಾದಂಥ ರಂಗೋಲಿ ಬಾಗಿಲ ಮುಂದೆ ಹಾಕೋಬೋದು, ಮತ್ತು ದೇವರ ಕಟ್ಟೆ ಮೇಲೆ ಕೂಡ ಹಾಕೋಬೋದು ನೋಡಿರಿ. ಸರಳ ರಂಗೋಲಿ ಅಂತಲೇ ಹೇಳ್ಬೋದು. ಸೂರ್ಯ ಮತ್ತು ರಥದ ರಂಗೋಲಿ ಪೂರ್ತಿ ವಿಡಿಯೋ ನೋಡಿರಿ. ಮತ್ತು ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋಗೊಂದು ಲೈಕ್ ಕೊಡಿರಿ ಫ್ರೆಂಡ್ಸ್, ಮತ್ತು ಹಾಗೆ ಕಮೆಂಟ್ ಕೂಡ ಹಾಕಿ. ಸ್ವಲ್ಪ ವಾಯ್ಸ್ ಇದಿರೋದ್ರಿಂದ ಇಷ್ಟನ್ನು ಮಾತ್ರ ಹೇಳ್ತಾಯಿದ್ದೀನಿ ನೋಡಿರಿ. ಆ ನಂತರ ಪೂರ್ತಿ ವಿಡಿಯೋ ನೋಡಿರಿ, ರಂಗೋಲಿ ಗೊತ್ತಾಗುತ್ತೆ.